ನನಗೆ ಈ ಅವಕಾಶ ಕೊಟ್ಟಂತ ಇಬ್ರು ಪ್ರೊಡ್ಯೂಸರ್ಗೂ ಶಿವರಾಜ್ ಕರಗನಪಲ್ಲಿ ಹಾಗೂ ನಿಖುಲ್ ದೇಸಾಯಿ ಅವರಿಗೆ ಮೊದಲು ಥ್ಯಾಂಕ್ಸ್ ಹೇಳಕ್ ಕೊಡ್ತೀನಿ. ಯಾಕಂದ್ರೆ ನಾನು ಇಷ್ಟು ದೊಡ್ಡ ಟೆಕ್ನಿಷಿಯನ್ಸ್ಗಳನ್ನ ಅಫೋರ್ಡ್ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಮತ್ತೆ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಹಿಮೇಶ್ ರೇಷ್ಮೆ ಅವ್ರನ್ನ ಆಡಿಸ್ತೀವಿ, ರೋಹನ್ ಪ್ರೀತ್ ಸಿಂಗ್ ಅವ್ರನ್ನ ಆಡಿಸ್ತೀವಿ ಅಂತ ಅಂದಾಗ ಅವರ ರೆಮ್ಯುನರೇಷನ್ ತುಂಬಾ ದೊಡ್ಡದಿತ್ತು. ಅದನ್ನೆಲ್ಲ ಅವಕಾಶ ಮಾಡಿಕೊಟ್ಟು ಪರವಾಗಿಲ್ಲ ಮಾಡಿ ಸರ್ ಇದು ಸಿನಿಮಾ ಮಾಡಿ ಅಂತ ಹೇಳಿ ಎಲ್ಲರೂ ವ್ಯವಸ್ಥೆ ಮಾಡಿಕೊಟ್ಟಂತ ಇದು ಪ್ರೊಡ್ಯೂಸರ್ಗೆ ಮೊದಲು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆನಂತರ ಆರ್ ಪಿ ಪಟ್ನಾಯಕ್ ಸರ್ ಇಂದ ಶುರು ಮಾಡ್ತೀನಿ. ಯಾಕಂದ್ರೆ ಇದನ್ನ ನಂಬಬೇಕು ಅಂತಂದಾಗ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಬಂದಾಗ ಸರ್ ಹೆಸರು ಹೇಳಿದಾಗ ಅದನ್ನ ನಮ್ಮ ರವಿವರ್ಮ ಸರ್ ಅಂತ ಡೈರೆಕ್ಟ್ರು ಅವರು ನನಗೆ ಸರ್ನ ಪರಿಚಯ ಮಾಡಿಸ್ಕೊಟ್ಟು ಈ ಸಿನಿಮಾ ಮಾಡೋದಕ್ಕೆ ಕಾರಣ ಆಯ್ತು. ಅವ್ರಿಗೆ ಮೊದಲನಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನೀವು ಈ ಸಿನಿಮಾಗೆ ಆನ್ ಬೋರ್ಡ್ ಬಂದಿದ್ರಿಂದಾಗಿ ನನಗೆ ಇಷ್ಟನ್ನೆಲ್ಲ ಮಾಡಕ್ ಸಾಧ್ಯ ಆಯ್ತು. ಇಲ್ಲಾಂದ್ರೆ ಯಾರು ನಂಬ್ಸಕ್ ಸಾಧ್ಯ ಇರಲಿಲ್ಲ. ಒಂದು ಲವ್ ಸ್ಟೋರಿನ ಮ್ಯೂಸಿಕ್ ಮುಖಾಂತರನೇ ಹೇಳಕ್ ಸಾಧ್ಯ ಇರೋದು. ಅದನ್ನ ಇದಕ್ಕಿಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಇದಕ್ಕಿಂತ ದೊಡ್ಡ ವ್ಯಕ್ತಿ ಯಾರು ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಒಪ್ಕೊಂಡಿದ್ರಿಂದ ನನ್ಗೆ ಇಷ್ಟೆಲ್ಲ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ದಟ್ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಆರ್ ಪಿ ಪಟ್ನಾಯಕ್ ಸರ್ ಫಸ್ಟ್. ಆನಂತರ ನಾನು ತುಂಬಾ ವರ್ಷಗಳ ಹಿಂದೆ ವೆಂಕಟೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ. ಅದು ಏನೋ ವಿಚಾರವಾಗಿ ಸುಮ್ಮನೆ ಕೇಳಿದೆ. ಯಾಕಂದ್ರೆ ಅವರು ಮಾಡಿರೋಂಥ ಸಿನಿಮಾಗಳಿಗೂ ನಮ್ಮ ಸಿನಿಮಾಗಳಿಗೂ ತುಂಬಾ ದೊಡ್ಡದಿದೆ. ಅಂದ್ರೆ ಕಮರ್ಷಿಯಲ್ ಇಂದ ಹಿಡಿದು ಸಿನಿಮಾ ಸ್ಕೇಲ್ ವರ್ಗು ತುಂಬಾ ದೊಡ್ಡದಿದೆ. ಅದನ್ನ ಅವ್ರು ಒಪ್ಕೊಂಡಿದ್ರಿಂದ ನಂಗೆ ತುಂಬಾ ದೊಡ್ಡ ಖುಷಿ ಇದೆ. ಆದ್ರೆ ಏನಂದ್ರೆ ಅವರು ಒಂದೇ ಒಂದು ಮಾತು ಹೇಳಿದ್ರು, ಸಿನಿಮಾ ಯಾವುದು ದೊಡ್ಡದಲ್ಲ ಚಿಕ್ಕದಲ್ಲ, ನಾವು ಅದನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಹೇಳಿದ್ರು. ಹಾಗಾಗಿ ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ಟು ವೆಂಕಟೇಶ್ ಸರ್. ನೆಕ್ಸ್ಟ್ ಸುರೇಶ್ ಅರಸ್ ಸರ್. ಸುರೇಶ್ ಅರಸ್ ಸರ್ ಇಷ್ಟು ದೊಡ್ಡ ದಿಗ್ಗಜ ಎಡಿಟ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನ ನಾನು ಈ ಸಿನಿಮಾಕ್ಕೆ ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ, ರಿಯಲ್ ಬೇಸ್ಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಈ ಲವ್ ಸ್ಟೋರಿನ ಗ್ರಿಪ್ ಆಗಿ ಹಿಡಿದಿಟ್ಟು ಅದರ ಬಗ್ಗೆ ಗೊತ್ತಿರೋಂಥವ್ರು ಬೇಕಾಗಿತ್ತು. ಹಾಗಾಗಿ ಅವ್ರಿಗೆ ನಾನು ಅಪ್ರೋಚ್ ಮಾಡಿ ನಾನು ಕತೆ ಹೇಳಿದಾಗ ಅವ್ರಿಗೆ ತುಂಬಾ ಇಷ್ಟ ಆಗಿ ಅವರು ಇದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಸುರೇಶ್ ಸರ್. ನೆಕ್ಸ್ಟ್ ವಿಕ್ರಮ್ ಮೋರ್ ಸರ್. ಅವರು ಅಷ್ಟೇ ತುಂಬಾ ಎಲ್ಲ ಹೆಸರು ದೊಡ್ಡದಿದೆ. ಅವರು ಹೇಳಿದಾಗ ನಮ್ದು ಈ ತರ ಒಂದು ಚಿಕ್ಕ ಸಿನಿಮಾ, ನಮ್ಗೆ ಈ ತರ ಒಂದು ರಿಯಲಿಸ್ಟಿಕ್ ಫೈಟ್ ಬೇಕು ಅಂತ ಹೇಳಿದಾಗ ಅವರು ವಿಕ್ರಮ್ ಸರ್ ತುಂಬಾ ಸೈಲೆಂಟ್ ಆಗಿ ಕೂತಿದ್ದಾರೆ. ಅವರು ಒಪ್ಕೊಂಡು ನಮ್ಗೆ ಇದ್ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜಯಂತ್ ಕಾಯ್ಕಿಣಿ ಸರ್ ಮತ್ತೆ ನಾಗೇಂದ್ರ ಪ್ರಸಾದ್ ಸರ್ ಇಬ್ರು ಬಂದಿಲ್ಲ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಮ್ಮ ಮಾಸ್ತಿ ಅವ್ರು ಆಕ್ಚುಲಿ ನಮ್ಗೆ ತುಂಬಾ ಸ್ನೇಹಿತರು. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಾಗ್ಲಿಂದನೂ ನಮ್ಮ ಸ್ಟ್ರಗ್ಲಿಂಗ್ ಪೀರಿಯಡ್ ಇಂದನೂ ನಾವಿಬ್ರು ತುಂಬಾ ಆತ್ಮೀಯ ಸ್ನೇಹಿತರು. ಸಂಜೆ ಆದ್ರೆ ವ್ಯವಸ್ಥೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊತಿರೋ ಕಾಲದಿಂದ ಇಲ್ಲಿವರೆಗೂ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಜೊತೆಗೆ ನಮ್ಮ ಇಲ್ಲಿವರೆಗೂ ನನ್ನ ಜೊತೆ ಇರೋದಕ್ಕೆ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈಗ ಅವರು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡೋಕ್ಕೂ ಇಷ್ಟಪಡ್ತೀನಿ. ನೆಕ್ಸ್ಟ್ ಚಂದ್ರಚೂಡ್ ಸರ್. ಅವರು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದ ಅವರು ಭೀಕರವಾಗಿ ಹೋರಾಡ್ತಿದ್ದ ಕಾಲದಿಂದನೂ ಅವ್ರ ಜೊತೆ ಇದ್ದೀನಿ ನಾನು. ಈಗ ಅವ್ರು ಸ್ವಲ್ಪ ಸುಸ್ತಾಗಿದ್ದಾರೆ. ಬಟ್ ಅಲ್ಲ, ಅದನ್ನ ಹೇಳಕ್ ಬಂದೆ. ಈಗ ಹಂಗ ಅನ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ರು, ನಾನು ಉಳ್ಕೊಂಡಿದ್ದೀನಿ ಸುಮಾರು ಜನ ಕಳಿಸ್ತೀನಿ ಅಂತ ಅಂದ್ರು. ಅದಕ್ಕೆ ಅದರ ಧೈರ್ಯ ನನ್ಗೆ ಮೆಚ್ಚುಗೆ ಆಯಿತು. ನೆಕ್ಸ್ಟ್ ನಮ್ಮ ರಾಮ್ಜಿ ನನಗೆ ತುಂಬಾ ಒಳ್ಳೆಯ ಸ್ನೇಹಿತ. ಕಲೆಯ ಬಗ್ಗೆ ಮತ್ತೆ ತುಂಬಾ ನಾಲೆಡ್ಜ್ ಇರೋ ವ್ಯಕ್ತಿ, ತುಂಬಾ ಸೂಕ್ಷ್ಮ ಜೀವಿ. ನಾನು ನೋಡಿರೋಂತ ಕೆಲವೇ ವ್ಯಕ್ತಿ ಅಂದ್ರೆ ಕಲೆ ಮತ್ತೆ ಟ್ಯಾಲೆಂಟು ಕತೆ ಬಗ್ಗೆ ಇಂಟ್ರೆಸ್ಟ್ ಇರುವಂತ ಒಬ್ಬ ವ್ಯಕ್ತಿ. ಯಾವ್ದಾದ್ರು ಒಂದು ಕತೆ ಹೇಳಿದ್ರೆ ಅದನ್ನ ತುಂಬಾ ಬೇಗ ಗ್ರಹಿಸ್ಕೊಳ್ಳೋದು ಒಬ್ಬ ವ್ಯಕ್ತಿಯಲ್ಲಿ ಇಷ್ಟು ಸ್ಟ್ರೆಂತ್ ಇದೆ ಅಂತ ಆ ವ್ಯಕ್ತಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಾನು ಅದಕ್ಕೆ ಅವ್ರು ಯಾವಾಗ್ಲೂ ಪ್ರಚಂಡ ರಾವಣ ಅಂತ ಹೇಳ್ತಾ ಇರ್ತೇನೆ. ಅವ್ರಿಗೆ 10 ತಲೆ ಇದೆ. ತುಂಬಾ ಭಯಂಕರವಾದ ಟ್ಯಾಲೆಂಟೆಡ್ ಇರುವಂತ ವ್ಯಕ್ತಿ. ಅವ್ರ ಟ್ಯಾಲೆಂಟ್ ನ ನಾವು ಒಂದು 10% ಇದರಲ್ಲಿ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಥ್ಯಾಂಕ್ಸ್ ಟು ವೈಭವಿ. ಇಷ್ಟ ಹೇಳಕ್ ಟ್ರೈ ಮಾಡ್ತೀನಿ ಮೇಡಮ್. ತುಂಬಾ ಹೇಳಿದೀನಿ. ಅದು ಒಂದು 2010-15 ಟೈಮಲ್ಲಿ ನಡೆದಂತ ಒಂದು ಹೈದರಾಬಾದ್ ನಡೆದಿರೋದಂತ ಒಂದು ಇನ್ಸಿಡೆಂಟ್. ಸೊ ಅದನ್ನ ನಾನು ಇಲ್ಲಿ ಹೇಳಕ್ ಆಗದಿರೋದ್ರಿಂದ ಒಂದು ತುಂಬಾ ದೊಡ್ಡ ಸೆನ್ಸೇಷನ್ ಆಗಿದ್ದಂತ ಹೈದರಾಬಾದ್ ಅಲ್ಲಿ ಒಂದು ಸೆನ್ಸೇಷನ್ ಆಗಿದ್ದಂತ ವಿಷಯ. ಅದನ್ನ ಕತೆ ಮಾಡಿ ಅದನ್ನ ಈಗ ಸ್ಕ್ರೀನ್ ಮೇಲೆ ತರೋದಕ್ಕೆ ಏನೇನು ಬದಲಾವಣೆಗಳು ಮಾಡಬೇಕು ಅನ್ನೋದಕ್ಕೆ ಮಾಡಿದ್ವಿ. ಸಾರಿ, ಆಮೇಲೆ ಇನ್ನೆರಡು ಹೆಸರು ಬಿಟ್ಟಿದ್ದೀನಿ. ಒಂದು ನಾಗಾರ್ಜುನ ಶರ್ಮಾ ಅಂತ ಲಿರಿಕ್ ರೈಟರ್, ಆಮೇಲೆ ಇನ್ನೊಬ್ರು ಛಾಯಾಂಕ ಅಂತ ಮೊದಲೇ ಬಾರಿಗೆ ಲೇಡಿ ಒಬ್ರು ಲಿರಿಕ್ ರೈಟರ್. ರಾಮ್ ಅವ್ರ ಬಗ್ಗೆ ಹೇಳಿದೆ. ಆಮೇಲೆ ಸುಚಿಂದ್ ಅಂತ, ಮದನ್ ಹರಡಿ
ಮತ್ತೆ ಭೂಷಣ್ ಸರ್ ಎಲ್ಲರೂ ಕೊರಿಯೋಗ್ರಫಿ ಮಾಡಿದ್ದಾರೆ. ಸಾರಿ ಇನ್ ಕೇಸ್ ರಮೇಶ್ ಪಂಡಿತ್ ಸರ್ ಆರ್ಟ್ ಡೈರೆಕ್ಟರ್, ದಯವಿಟ್ಟು ಕರೀರಿ, ಬನ್ನಿ ಸರ್. ದಯಮಾಡಿ ವೇದಿಕೆ ಜೊತೆ ಆಗ್ಬೇಕು. ಅದೇ ರೂಬಿ ಅನ್ನೋದು ಒಂದೈನಲ್ಲಿ ಹೇಳೋದಾದ್ರೆ ಕೊಳಕಲ್ಲಿ ಬಿದ್ದಿರೋ ಒಂದು ಅಮೂಲ್ಯವಾದ ವಸ್ತು. ಅದು ಕೊಳೆ ಆಗಿದ್ರಲ್ಲ ಅನ್ನೋದೇ ಹೆಡ್ಲೈನ್. ಓಕೆ, ಇದು ರಾಜರ್ನಿನೇ ಆದ್ರೆ ಥ್ರೂ ಮ್ಯೂಸಿಕಲ್ ಹೇಳ್ತಾ ಇದೀವಿ. ತುಂಬಾ ಶೇಡ್ಸ್ ಇರೋದ್ರಿಂದ ಹೀರೋ ಅಂಡ್ ಹೀರೋಯಿನ್ಗೆ ತುಂಬಾ ಶೇಡ್ಸ್ ಇರೋದ್ರಿಂದ ನಾವು ಯಾವ್ದನ್ನು ಫುಲ್ ಫ್ಲೆಡ್ಜ್ ಒಂದೇ ಸಲ ಡಿಸ್ಕ್ಲೋಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದಿಷ್ಟು ಕಲರ್ಫುಲ್ ಅನ್ನೋದನ್ನ ಇಟ್ಕೋಬೇಕು. ಯಾಕಂದ್ರೆ ನಮ್ಮ ನಾಯಕ ಒಬ್ಬ ಪೇಂಟರ್ ಆಗಿರೋದ್ರಿಂದ ಅದನ್ನ ಪೇಂಟ್ ಥ್ರೂನೇ ಕತೆ ಹೇಳ್ಬೇಕು ಅನ್ನೋದನ್ನ ಹೇಳಿದ್ವಿ. ಐದು ಹಾಡುಗಳಿದೆ ಈ ಸಿನಿಮಾದಲ್ಲಿ. ಅದು 2 ಹಾಡನ್ನ ಹಿಮೇಶ್ ರೇಷ್ಮೆ ಅವರು ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಆಡಿದ್ದಾರೆ. ಅದಾದ್ಮೇಲೆ ರೋಹನ್ ಪ್ರೀತ್ ಸಿಂಗ್ ಒಂದು ಆಡಿದ್ದಾರೆ, ಇನ್ನೊಂದು ಬೇರೆಯವರು ಆಡ್ತಾ ಇದ್ದಾರೆ. ಸೊ 5 ಸಾಂಗ್ ಅನ್ನು ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಒಂದು ಡ್ಯೂಯೆಟ್, ಮತ್ತೆ ಇದು ಕೊನೆಯ ಸಾಂಗ್ ಬಂದು ಒಂದು ಕಾಶಿಯಲ್ಲಿ, ಸಿನಿಮಾ ಕ್ಲೈಮ್ಯಾಕ್ಸ್ ಕಾಶಿಯಲ್ಲಿ ಆಗುತ್ತೆ. ಸೊ ಅಲ್ಲಿಗೆ ಹಿಮೇಶ್ ರೇಷ್ಮೆ ಅವರು ಆಡಿರೋ ಇದೆ. ಆಮೇಲೆ ಒಂದು ತಾಜ್ ಮಹಲ್ ಅಲ್ಲಿ ನಡೆಯುವಂತ ಒಂದಿಷ್ಟು ವಿಚಾರಗಳಿದೆ. ಅಲ್ಲೊಂದು ಸಾಂಗ್ ಪ್ಲಾನ್ ಇದೆ. ಅದೇ ಇದು ಆಕ್ಚುಲಿ ತುಂಬಾ ಪಾಯಿಂಟ್ ಆಫ್ ವ್ಯೂ ಶುರುವಾಗುತ್ತೆ. ತುಂಬಾ ಅನ್ಫೋಲ್ಡಿಂಗ್ ಇರುವಂತ ವಿಚಾರಗಳಿರುತ್ತೆ. ಒಂದು ಸಿಂಪಲ್ ಘಟನೆ ಆಗಿರೋದ್ರಿಂದ ಅದನ್ನ ಸ್ಟ್ರೈಟ್ ನೆರೇಷನ್ ಹೇಳಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಅನ್ಫೋಲ್ಡಿಂಗ್ ಆಗಿ ವಿಷಯಗಳನ್ನ ಹೇಳಿದ್ವಿ. ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೀರೋ ಮತ್ತೆ ಹೀರೋಯಿನ್ ಬರ್ತಾರೆ. ಸೊ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಕೆಲವು ತರ ಕಾಣಿಸ್ತಾ ಹೋಗ್ತಾರೆ. ಅದನ್ನ ಫೈನಲೈಸ್ ಮಾಡಿ ಲಾಸ್ಟ್ ಅಲ್ಲಿ ಹೇಳುವಾಗ ಬೇರೆದೇ ಒಂದು ಕಲರ್ ಬರುತ್ತೆ ಅನ್ನೋ ಕಾರಣಕ್ಕೆ ಬೇರೆ ನರೇಟಿವ್ ಸ್ಟೈಲ್ ಸ್ವಲ್ಪ ಬೇರೆ ತರ ಇದೆ. ಇಲ್ಲ ಸರ್, ನಾನು ಸಿನಿಮಾ ಜರ್ನಿ ಶುರು ಮಾಡಿದಾಗ ಯಾರನ್ನ ನಾನು ಡ್ರೀಮ್ ಅಂತ ಅನ್ಕೊಂಡು ಓಡಾಡ್ತಾ ಇದ್ದೆ. ಯಾಕಂದ್ರೆ ಎಲ್ಲರಿಗೂ ಈಗ ನಾನು ತುಂಬಾ ಹಳೆ ಕಾಲಘಟ್ಟ, ಸ್ವಲ್ಪ 2001 ಶುರು ಮಾಡಿದ ಸಿನಿಮಾ ಜರ್ನಿ. ಆಗ ನನಗೆ ಇವರೆಲ್ಲರೂ ಲೆಜೆಂಡ್ಸ್ ಆಗಿದ್ರು, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ನೋಯಿಂಗ್ಲಿ ನಾವು ತುಂಬಾ ವರ್ಷದಿಂದ ಏನು ಮಾಡಕ್ಕೆ, ಅಂದ್ರೆ ಡೈರೆಕ್ಟರ್ ಆಗಿ ಕೆಲಸ ಮಾಡಕ್ಕೆ ಈಗ ಅವಕಾಶ ಸಿಕ್ಕಿರೋದ್ರಿಂದ ನಾನು ಅವ್ರ ಜೊತೆನೆ ಹೋಗ್ಬೇಕು ಅನ್ನೋದು ಒಂದು ಇದಿತ್ತು. ನನ್ನ ಅಪ್ರೋಚ್ ಮತ್ತೆ ನನ್ನ ಕತೆ, ನನ್ನ ವೇ ಆಫ್ ಇದು ಅವ್ರಿಗೆ ಇಷ್ಟ ಆಯ್ತು. ಹಾಗಾಗಿ ನಾವೆಲ್ಲರೂ ಟೈಅಪ್ ಆಗೋದಕ್ಕೆ ಕಾರಣ ಅಂತ ಅನ್ಕೊಂಡೆ. ಅದನ್ನ ನೀವು ಆರ್ ಪಿ ಸರ್ನ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಶೂಟಿಂಗ್ ಆಲ್ಮೋಸ್ಟ್ ಒಂದು 50% ಆಗಿದೆ. ಇನ್ನೊಂದು 50% ಮೈಸೂರಲ್ಲಿ, ಮತ್ತೆ ಕಾಶಿ, ತಾಜ್ ಮಹಲ್, ಮತ್ತೆ UP ಅಲ್ಲಿ ನಡೆಯುತ್ತೆ, ಗುಜರಾತ್ ಅಲ್ಲಿ ನಡೆಯುತ್ತೆ. ಆನ್ ಸ್ಕ್ರೀನ್ ನೆಕ್ಸ್ಟ್ ಇಯರ್ ಪ್ಲಾನಿಂಗ್ ಇದೆ.